ಗುಬ್ಬಿ ತಾಲೂಕಿನ ಬೆಣಚಿಗೆರೆ ಗ್ರಾಮದಲ್ಲಿ ದಲಿತ ವ್ಯಕ್ತಿಯ ಮೇಲೆ ಹಲ್ಲೆ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ಜಮೀನಿನ ದಾರಿ ವಿಚಾರವಾಗಿ ಉಂಟಾದ ವಾಗ್ವಾದ ಹಲ್ಲೆಗೆ ತಿರುಗಿ ನಾಗರಾಜ್ ಎಂಬ ವ್ಯಕ್ತಿಯ ಮೇಲೆ ಕೈ ಹಾಗೂ ಮೈ ಮೇಲೆ ಉಗುರುಗಳಿಂದ ಪರಚಿ ಹೊಟ್ಟೆ ಭಾಗಕ್ಕೆ ಕಲ್ಲಿನಿಂದ ಹೊಡೆದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇದಕ್ಕೂ ಮುನ್ನ ನಾಗರಾಜ್ರವರ ಹೊಟ್ಟೆಗೆ ಶಸ್ತ್ರಚಿಕಿತ್ಸೆ ನಡೆದಿದ್ದು, ಅದೇ ಸ್ಥಳಕ್ಕೆ ಮತ್ತೆ ಕಲ್ಲಿನಿಂದ ಹೊಡೆದಿರುವುದು ಅವರ ಗಂಭೀರ ಸ್ಥಿತಿಗೆ ಕಾರಣವಾಗಿದೆ. ಗಾಯಗೊಂಡ ನಾಗರಾಜು ನನಗೆ ನ್ಯಾಯ ಕೊಡಿಸಬೇಕು ಎಂದು ಮಾಧ್ಯಮಗಳ ಮುಂದೆ ಮನವಿ ಮಾಡಿದ್ದಾರೆ. ನಾಗರಾಜು ಗುಬ್ಬಿ ತಾಲೂಕು ಬೆಣಚಿಗೆರೆ ಗ್ರಾಮದಲ್ಲಿ ವಾಸವಾಗಿದ್ದ ಜಮೀನಿಗೆ ದಾರಿಯಲ್ಲಿ ಓಡಾಡೋಕ್ಕೆ ಲೋಕೇಶ್ ಅವರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಕಲ್ತಾಂಡು ಇಲ್ಲಿ ಅಪೆಂಡಿಕ್ಸ್ ಆಯ್ತು ಹೊಡೆದಿದ್ದಾರೆ ಸರ್. ಅವನ ಹೆಂಡತಿ ಜ್ಯೋತಿ, ಅವನ ಗಂಡನಾದ ಲೋಕೇಶ್ ಅವ್ರ ಮಾವನಾದ ಲಕ್ಕಯ್ಯನವರು, ಹೆಂಡತಿಯಾದ ಪದ್ಮ ಎಲ್ಲ ಸೇರಿ ನಮ್ಮ ವಲಯ ಮಾದಿಗ ನೀನು ಕತ್ತರಿಸ್ತೀನಿ, ಕಡಿತೀನಿ, ಅವ್ರ ತಂದೆ ಹತ್ರ ಬಂದು ಕೈತಂತೆ ಜ್ಯೋತಿ ತಂದೆಯಿಂದ ಬಂದದಿಂದ ಶೂಟ್ ಮಾಡಿಸ್ತೀನಿ, ಕಲ್ಲು ತಾಂಡು ಮಡ್ಕೊಂಡು ಓಡಾಡ್ತೀನಿ ಸರ್. ನಮ್ಮ ದಿನ ನಮ್ಮ ರೋಡ್ಗಾಗಿ ನ್ಯಾಯ ತರಿಸ್ಕೊಡಿ. ಅವ್ನ ಕಾನೂನು ಪ್ರಕವಾಗಿ ಅವನಿಗೆ ಅವನನ್ನು ಎಫ್.ಐ.ಆರ್ ಮಾಡಿ ಜೈಲಿಗೆ ಹಾಕ್ಬೇಕು ಸರ್. ನಮ್ಮನ್ನು ವಲಯ ಮಾದಿಗ ಕತ್ತರಿಸ್ತೀನಿ, ಕಡಿತೀನಿ ಅಂತ ಹೇಳಿ ನಮ್ಮನ್ನು ಜಾತಿ ನಿಂದನೆ ಮಾಡಿ ಸಿಕ್ಕಾಪಟ್ಟೆ ನಮ್ಮನ್ನು ಟಾರ್ಚರ್ ಕೊಡ್ತಾ ಇದ್ದಾರೆ. ಅವ್ನ ಗಂಡ ಹೆಂಡತಿ ಇಬ್ಬರು ಸೇರಿ ಇಲ್ಲಿ ಕಲ್ಲು ಅಪೆಂಡಿಕ್ಸ್ ಆಯಿತು, ಕಲ್ಲಾಗಿ ಹೊಡೆದಾರೆ, ಒಟ್ಟಿಗೆ ಸಿಕ್ಕಾಪಟ್ಟೆ ನೋವಾಯಿತು ಸರ್. ಇಲ್ಲಿ ಎಲ್ಲ ಗಾಯ ಮಾಡಿದ್ದಾರೆ. ಎದೆಗೆ ಏನು ಮಾಡಿದ್ದು, ಕೈಯಲ್ಲಿ ಇಟ್ಕೊಂಡು ಹೊಡೆದು ನನ್ನ ಹಿಂಗೆ ಮಾಡಿದ್ದಾರೆ ಸರ್.